ಹಲೋ, ಯಾರು ಮಾತಾಡೋದು? ವಿಶ್ವ ರೇಡಿಯೋ ದಿನದ ಶುಭಾಶಯಗಳು. ನಿಮಗೂ ಸಹ ಶುಭಾಶಯಗಳು. ನಾನು ವಿದ್ಯಾ ಅಂತ ಮಂಗಳೂರಿಂದ. ವಿದ್ಯಾ ಅವರು? ಹೌದು. ವಿದ್ಯಾ ಅವರು ಏನ್ ಮಾಡ್ತಾ ಇದ್ದಾರೆ? ನಾನು ಹೌಸ್ ವೈಫ್, ಮತ್ತೆ ಟೈಲರಿಂಗ್ ಕೂಡ ಮಾಡ್ತಾ ಇದ್ದೇನೆ. ಓಕೆ ಸರ್, ಇದು ರೇಡಿಯೋದ ಬಗ್ಗೆ ಬಾಂಧವ್ಯ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಸಣ್ಣದಿರುವಾಗಿಂದ ರೇಡಿಯೋದೊಟ್ಟಿಗೆ ಒಂಥರ ಅವಿನಾಭಾವ ಸಂಬಂಧ. ಅದರಲ್ಲಿ ಪತ್ರೋತ್ತರ ಕಾರ್ಯಕ್ರಮ, ಕೋರಿಕೆ ಕಾರ್ಯಕ್ರಮ, ಅದು ಲೆಟರ್ ಬರ್ದು ನಮ್ಮ ಹೆಸರು ಬರ್ತದ ಅಂತ ಕಾಯ್ಕೊಂಡು ಕುತ್ಕೊಳ್ಳುದು. ಹೆಸರು ಬಂದ ಕೂಡಲೇ ನಮ್ಗೆ ಬಾರಿ ಖುಷಿ, ಚಿಕ್ಕ ಚಿಕ್ಕ ಮಕ್ಕಳಿರುವಾಗ. ಅದೀಗ ಸಹ ನೆನಪಾಗ್ತದೆ ನಮ್ಗೆ. ಮತ್ತೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ರೇಡಿಯೋ ಆನ್ ಆಗ್ತದೆ. ಮತ್ತೆ ಪ್ರತಿಯೊಂದು ಕಾರ್ಯಕ್ರಮ ಸಹ ಕೇಳ್ತೇವೆ. ಎವ್ರಿ ಆಲ್ಟರ್ನೇಟ್ ಸಂಡೇ ಮಕ್ಕಳದ್ದು ಪ್ರೋಗ್ರಾಮ್ ಉಂಟಲ್ಲ, ಅದ್ರಲ್ಲಿ ಸಹ ಮಕ್ಕಳು ಅವರದ್ದು ಹಾಡಾಗ್ಲಿ ಎಲ್ಲ ಹೇಳ್ತಾರೆ, ಮಾತಾಡ್ತಾರೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಸಹ ಕೇಳ್ತೇವೆ. ಚಾವಡಿ ಕಟ್ಟೆ ಇರ್ಬೋದು, ವಾರದ ಪಟ್ಟಂಗ, ವನಿತಾ ವಿಹಾರ, ಮತ್ತೆ ಯಾವ್ದು ಚಿತ್ರಗೀತೆ, ಕೋರಿಕೆ, ಪ್ರತಿಯೊಂದು ಸಹ ಕೇಳ್ತೇವೆ. ರೇಡಿಯೋ ನಮ್ಮ ಪ್ರೀತಿಯ ಸಂಗಾತಿ. ನಾವು ಕೆಲಸ ಮಾಡುವಾಗ್ಲಿ, ಆ ಕಿಚನ್ ಅಲ್ಲಿ ಇರುವಾಗ್ಲಿ, ಎವ್ರಿ ಟೈಮ್ ನಾವು ರೇಡಿಯೋ ಕೇಳ್ತಾ ಇರ್ತೇವೆ. ಟಿವಿಗಿಂತ ನಮ್ಗೆ ಜಾಸ್ತಿ ರೇಡಿಯೋದೊಟ್ಟಿಗೆ ಸಂಬಂಧ, ಅವಿನಾಭಾವ ಸಂಬಂಧ ಉಂಟು. ಹಾಗೆ ನೀವು ಎಷ್ಟು ವರ್ಷಗಳಿಂದ ಇದು ರೇಡಿಯೋ ಕೇಳ್ತಾ ಇರುವಂತದ್ದು? ಸಾಧಾರಣ ನಾನು 10 ವರ್ಷ ಇರುವಾಗ, ಮೋರ್ ದೆನ್ 25 ಇಯರ್ಸ್ ಇರ್ಬೋದು ಸರ್. ರೇಡಿಯೋ ಕೇಳ್ತಾ ಇದ್ದೀರಿ? ಹೌದು ಹೌದು. ನಿಮ್ಮ ರೇಡಿಯೋ ಕಾರ್ಯಕ್ರಮ 2:30ಗೆ ಮುಗ್ದ ಮೇಲೆ ನಾವು FM ಕೂಡ ಕೇಳ್ತೇವೆ. FM ಅಲ್ಲಿ ಸಹ ಬರೋ ಪ್ರತಿಯೊಂದು ಕಾರ್ಯಕ್ರಮ, ಮತ್ತೆ ನಿಮ್ಮ ಸಂಘದ ಪ್ರೋಗ್ರಾಮ್ ಕೂಡ ಕೇಳ್ತೇವೆ. ಪ್ರತಿಯೊಂದು ಪ್ರೋಗ್ರಾಮ್ ಚಂದ ಬರ್ತಾ ಉಂಟು. ಆಯ್ತಮ್ಮ, ನಿಮ್ಮ ಒಂದು ರೇಡಿಯೋ ಜೊತೆಗಿನ ಒಂದು ನಂಟನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದ. ನಮ್ಮ ಮನೆಯಲ್ಲಿ ಮಕ್ಕಳು ಸಂಡೇ ಎಷ್ಟು ಹೊತ್ತು ನಿಮ್ಮ ಕಾರ್ಯಕ್ರಮ 1-1.5 ಗಂಟೆ ನಡೆದ್ರೆ ಸಹ ಅದರಲ್ಲಿ ಕಾಲ್ ಸಿಗುವವರೆಗೆ ಟ್ರೈ ಮಾಡ್ತಾ ಬೇಗ ಎದ್ದುಕೊಂಡು ಪಾಪ ತುಂಬಾ ಹೊತ್ತು ಕಾಯ್ತಾ ಇರ್ತಾರೆ. ಕೆಲವು ಸಲ ಸಿಗುದಿಲ್ಲ ಅಲ್ವಾ? ಸಿಗದಿದ್ದಾಗ ಬೇಜಾರಾಗ್ತದೆ. ಅಮ್ಮ ನೀನು ಬೇಗ ಎಬ್ಬಿಸಿದ್ದಿ, ನಮ್ಗೆ ಲೈನಿಗೆ ಸಿಗ್ಲಿಲ್ಲ ಅಂತ ಹೇಳ್ಕೊಂಡು. ಆದ್ರೆ ಕೂಡ ನಾನು ಹೇಳ್ತೇನೆ, ಅಟ್ಲೀಸ್ಟ್ ಪ್ರಯತ್ನ ಮಾಡಿದ್ಯಲ್ಲ, ಇರ್ಲಿ, ನಿನ್ಗೆ 2 ಸರಿ ಸಿಕ್ಕಿದೆ, ಈ ಸರಿ ಸಿಗದವ್ರು ಮಾತಾಡ್ಲಿ ಅಂತ ಹೇಳ್ಕೊಂಡು. ಧನ್ಯವಾದಗಳು.